ಇವತ್ತು ಮಡಿವಾಳ ಮಾಚಿದೇವರ ಜಯಂತಿ ಮಹೋತ್ಸವವನ್ನು ನಾವೆಲ್ಲರೂ ಬಹಳ ಭಕ್ತಿ ಶ್ರದ್ಧೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ದೇವೆ. 12ನೇ ಶತಮಾನ ಅಂತಂದ್ರೆ ಅದು ನಾವು ಬಹಳಷ್ಟು ನೆನಪಿಡುವಂತಹ ಒಂದು ಶತಮಾನ. ಆ ಒಂದು ಶತಮಾನದಲ್ಲಿ ಹುಟ್ಟಿ ಸಮಾಜದಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಗುಂಪುಗಳನ್ನು ತಿದ್ದುವಂತಹ ಕೆಲಸವನ್ನು ಮಾಡಿದೆ. ಈ ಮನುಷ್ಯನಲ್ಲಿ ಕೆಲವೊಂದಿಷ್ಟು ಅವಗುಣಗಳದಾವ. ಅವಗುಣಗಳು ಎಂತವು ಅಂತಂದ್ರೆ ನಮ್ಮಲ್ಲಿ ಕೀಳರಿಮೆಗಳು. ಇವನು ಬಡವ, ಶ್ರೀಮಂತ, ಇವನು ಆ ಜಾತಿಯವ, ಇವನು ಈ ಜಾತಿಯವ, ಎಲ್ಲವೂ ಕೂಡ ಬರೆ ಹೇಳುವಂತಹ ಕೆಲಸವನ್ನ ಯಾರಾದರೂ ಮಹಾತ್ಮರು ಶರಣರು ನಡೆದಾಗ ಅಂದರೆ ಅದು ಬಸವಣ್ಣವರು ಅಂತಕ್ಕಂಥ ಮಾತನ್ನ ನಾವು ಬಹಳಷ್ಟು ಶ್ರದ್ಧೆಯಿಂದ ಹೇಳಿದ್ದೇವೆ. ಶ್ರೇಷ್ಠ ವಚನಕಾರರಾಗಿ ಸಮಾಜವನ್ನು ತಿದ್ದುವಲ್ಲಿ ಬಸವಣ್ಣವರ ಪಾತ್ರ ಬಹಳಷ್ಟು ದೊಡ್ಡದು. ಹಾಗಾಗಿ ಬಸವಣ್ಣವರನ್ನು ನಾವೆಲ್ಲರೂ ವಿಶ್ವಗುರು ಅಂತ ಕರೀತೇವೆ. ಸುಮ್ಮನೆ ವಿಶ್ವಗುರು ಅಂತ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ಅವರ ಜೊತೆಗೆ ಕಲ್ಯಾಣದಲ್ಲಿ ಸಾಕಷ್ಟು ಶರಣರು ಕೂಡ ಇರುವುದು. ಅಂತಹ ಶ್ರೇಷ್ಠ ಶರಣರಲ್ಲಿ ಒಬ್ಬರು ಅಂತಂದ್ರೆ ಮಡಿವಾಳ ಮಾಚಿದೇವರು. ಅವರು ಕೂಡ ಬಸವಣ್ಣವರ ಬಲಗೈ ಬಂಟನಾಗಿ ಸಮಾಜವನ್ನು ತಿದ್ದುವಲ್ಲಿ ಕೆಲಸವನ್ನು ಮಾಡಿದರು. ಅವರ ಕಾಯಕ ನಮಗೆ ಗೊತ್ತಿದೆ, ಶರಣರ ಬಟ್ಟೆಗಳನ್ನು ಮಡಿ ಮಾಡುವಂತಹ ಕೆಲಸ, ಕಾಯಕವನ್ನು ಮಾಡ್ತಾ ಹೋಗುವುದು. ನಾವೆಲ್ಲ ಅನ್ಕೋತೀವಿ ಕೆಲಸಗಳಲ್ಲಿ ಯಾವುದೂ ಕೂಡ ಹೆಚ್ಚು ಕಡಿಮೆ ಅಂತ ಇಲ್ಲ. ಅದಕ್ಕಾಗಿ ಕಾಯಕ ಕೈಲಾಸ ಅಂತ ಹೇಳಿ ಬಸವಣ್ಣವರು ಕರೆದಿದ್ದಾರೆ. ಕಾಯಕ ಯಾವುದೇ ಇರಲಿ ಅದು ಮಾಡುವಂತಹ ಮನುಷ್ಯರಲ್ಲಿ ನಿಷ್ಠೆ ಇರಬೇಕು. ನಿಷ್ಠೆ ಇತ್ತು ಅಂತಂದ್ರೆ ಕಾಯಕ ಯಾವುದು ಕೂಡ ದೊಡ್ಡದು ಸಣ್ಣದು ಅಂತ ಆಗೋದಿಲ್ಲ. ಹಾಗಾಗಿ ಅಂತಹ ಒಂದು ಶ್ರೇಷ್ಠ ಕಾಯಕವನ್ನ ಮಾಡ್ತಾ ಇಡೀ ತನ್ನ ಬದುಕನ್ನ ಸಾಗಿಸಿಕೊಂಡು ಕಲ್ಯಾಣದ ಕ್ರಾಂತಿಯಲ್ಲಿ ಕೂಡ ಇವತ್ತು ನಾವೆಲ್ಲ ಅನ್ಕೋತೀವಿ. ಇವತ್ತು ಇತಿಹಾಸದಲ್ಲಿ ನಾವೆಲ್ಲ ಇವತ್ತು ವಚನಗಳನ್ನು ನೋಡ್ತೀವಿ. ಇವತ್ತು ನಾವೆಲ್ಲ ಈ ವಚನಗಳನ್ನು ನಮಗೆ ಸಿಗಬೇಕಾದ್ರೆ ಅದರಲ್ಲಿ ಹೋರಾಟ ಮಾಡಿದಂಥವರು ಒಬ್ಬ ಶ್ರೇಷ್ಠ ಶರಣ ಅಂತಂದ್ರೆ ಅದು ಮಡಿವಾಳ ಮಾಚಿದೇವ ಅವರನ್ನು ಕೂಡ ನಾವು ಅಷ್ಟೇ ಹೇಳಬೇಕಾಗುತ್ತೆ. ಅದನ್ನು ಎಲ್ಲರೂ ಕೂಡ ನಾವು ತಿಳ್ಕೋಬೇಕಾಗುತ್ತೆ. ಹಾಗಾಗಿ ಇವತ್ತು ಸಮಾಜಕ್ಕೆ ನೀಡಿದಂತಹ ಒಂದು ಸಂದೇಶಗಳನ್ನ ನಾವೆಲ್ಲರೂ ಕೂಡ ಅರ್ಥೈಸಿಕೊಂಡು ಹೋಗಬೇಕಾಗುತ್ತೆ. ಅವರ ವಚನಗಳನ್ನು ಕೂಡ ನಾವೆಲ್ಲ ಶ್ರದ್ಧೆಯಿಂದ ಆಚರಣೆಯನ್ನು ಮಾಡ್ತಾ ಅವರ ವಿಚಾರಗಳನ್ನು ನಮ್ಮ ಜೀವನ ಅಳವಡಿಸಿಕೊಂಡು ಒಂದೆಲ್ಲ ಧರ್ಮ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ನಡಿಬೇಕಾದದ್ದು ಬಹಳಷ್ಟು ಅವಶ್ಯಕತೆ ಇದೆ. ನಾವೆಲ್ಲ ಆ ಜಾತಿ ಈ ಜಾತಿ ಅನ್ನೋದು ನಮ್ಮ ಧರ್ಮವನ್ನ ನಮ್ಮ ಆಚರಣೆಗಳನ್ನು ನಾವೆಲ್ಲ ಮರಿತಾ ಇದ್ದೀವಿ. ಇದನ್ನೆಲ್ಲವನ್ನೂ ಕೂಡ ಬಿಟ್ಟು ನಮ್ಮ ಧರ್ಮವನ್ನ ನಮ್ಮ ಆಚರಣೆಯನ್ನು ನಾವು ಶ್ರದ್ಧಾಭಕ್ತಿಯಿಂದ ಇವತ್ತು ನೋಡ್ರಿ, ಇವತ್ತು ಇಸ್ಲಾಂ ಧರ್ಮ ಹುಟ್ಟಿದಂಥವರು ಇಸ್ಲಾಂ ಧರ್ಮದ ಬಗ್ಗೆ ಎಷ್ಟು ಅಭಿಮಾನ ಪ್ರೀತಿ ಗೌರವ ಇಟ್ಕೊಂಡಿರ್ತಾರೆ. ಕ್ರೈಸ್ತ ಧರ್ಮದಲ್ಲಿ ಹುಟ್ಟಿದವರು ನಮ್ಮ ಧರ್ಮ ಶ್ರೇಷ್ಠ, ನಾವು ಶ್ರೇಷ್ಠ ಅಂತ ಎಲ್ಲರೂ ಕೂಡ ಬೀರಿಸಿದ ಲಿಂಗಾಯತ ಧರ್ಮದಲ್ಲಿ ಹುಟ್ಟಿದವರು ಕೂಡ ನಾವು ಕೂಡ ಲಿಂಗವಂತರಾಗಿ ಲಿಂಗವನ್ನು ಪೂಜೆಯನ್ನು ಮಾಡಿಕೊಂಡು ದೀಕ್ಷೆಯನ್ನು ಪಡ್ಕೊಂಡು ನಾವೆಲ್ಲ ಧರ್ಮದ ಆಚರಣೆಗಳನ್ನ ಪ್ರತಿಯೊಬ್ಬರು ಕೂಡ ನಾವು ಮಾಡಿಕೊಂಡು ಹೋಗಬೇಕಾದದ್ದು ಬಹಳಷ್ಟು ಅವಶ್ಯಕತೆ ಇದೆ ಅನ್ನತಕ್ಕಂಥದ್ದು ಕೂಡ. ಹಾಗಾಗಿ ಇವತ್ತು ಜಮಖಂಡಿಯಲ್ಲಿ ನಮ್ಮ ಮಡಿವಾಳ ಸಮಾಜ, ನಮ್ಮ ಜಮಖಂಡಿ ತಾಲೂಕಿನಲ್ಲಿ ನಾವೆಲ್ಲ ಅನ್ಕೋತೀವಿ, ನೀವೆಲ್ಲ ಹೇಳ್ತಿರ್ತೀರಿ ನಮ್ಮ ಸಣ್ಣ ಸಮಾಜ ಅಂತ ಅಂತೀರಿ. ಸಣ್ಣ ಸಮಾಜ ಅಂತ ಯಾಕೆ ಅನ್ಕೋತೀರಿ ನೀವು? ಸಣ್ಣ ಸಮಾಜ ಅಲ್ಲ ನೋಡ್ರಿ. ಮನುಷ್ಯ ಮನಸ್ಸು ಮಾಡಿದ್ರೆ ಎಷ್ಟೆಷ್ಟು ಒಬ್ಬೊಬ್ಬರು ಏನೇನು ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡ್ತಾರೆ. ಇವತ್ತು ನೋಡಿ ವೇದಿಕೆ ಮೇಲೆ ನೀವೆಲ್ಲ ವಿದ್ಯಾರ್ಥಿಗಳನ್ನು ಕರೆಸಿ ಪರಿಶ್ರಮ ಪಟ್ಟು ಒಂದು ಒಳ್ಳೆ ಗುರಿಯಲ್ಲಿ ಕಲ್ತ್ಕೊಂಡಿದ್ದಾರೆ. ನೋಡ್ರಿ, ಕರಾಟೆ ಒಳಗೆ ಒಂದು ಸಣ್ಣ ಮಗು ಕರಾಟೆ ಒಳಗೆ ಪದಕವನ್ನು ಪಡ್ಕೊಂಡಿದ್ದಾರೆ. ಅದಕ್ಕಾಗಿ ನಾವು ಯಾವಾಗಲೂ ಸಣ್ಣವರಂತ ನಾವು ಹೋಗೋದಲ್ಲ. ನಮ್ಮಲ್ಲಿ ಒಂದು ಒಳ್ಳೆ ಭಾವನೆಗಳು ಇರಬೇಕು, ಸಂಘಟನೆ ಮಾಡುವಂತ ಶಕ್ತಿ ಇರಬೇಕು. ನಾವು ಅದೇ ಇವತ್ತು ಬೆಳಗಿನ ಜಾವ ನಮ್ಮ ಶ್ರೀಶೈಲ ಪರಿಕಲ್ಪನೆ ಹೇಳಿದೆ, ನೀವು ಬ್ಯಾಂಕ್ಗಳನ್ನು ಯಾವಾಗ ಒಂದು ಗಂಟೆಗೆ ಮಾಡುವ ಅಂತ. ಯಾಕಂದ್ರೆ ಸಮಾಜದೊಳಗೆ ಇವತ್ತು ಏನಾಗಿಬಿಟ್ಟಿದೆ ಅಂತಂದ್ರೆ ಅನಿವಾರ್ಯ ಆಗಿಬಿಟ್ಟಿದೆ. ಇವತ್ತು ಎಲ್ಲ ಒಗ್ಗಟ್ಟಾಗಿ ನೀವು ಇರಬೇಕು, ಎಲ್ಲ ಸಮಾಜವನ್ನು ಕೂಡಿಸ್ಬೇಕು ಅಂದ್ರೆ ಆಗ್ತಾ ಇಲ್ಲ. ಇದು ಸಮಾಜದೊಳಗೆ ಸಂಘಟನೆ ಆಗಲಿಲ್ಲ ಅಂತಂದ್ರೆ ಹೇಗೆ ಸಾಧ್ಯ ಆಗುತ್ತೆ? ಸಮಾಜದೊಳಗನ ಪಿರಿಮಿಗಳದಾವ. ಇವತ್ತು
ಸಮಾಜ ಆ ಸಮಾಜದೊಳಗಿರುವಂಥದ್ದು ಬಿಡಿ, ಅದು ಸಮಾಜದೊಳಗೆ ನಮ್ಮಲ್ಲಿ ವೈಯಕ್ತಿಕವಾಗಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮವರನ್ನೇ ದ್ವೇಷವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೀಗೆ ಒಂದು ಹೊರದ್ಕೊಂಡು ಹೋಗ್ತೀವಿ ಅಂತಂದ್ರೆ ನಾಳೆ ನಿಮ್ಮ ಸಮಾಜದವನ್ನ ಯಾರು ನೋಡ್ಬೇಕು? ಇವತ್ತು ಒಂದು ವೇದಿಕೆ ಮೇಲೆ ಇವತ್ತು ಜಯಂತಿ ನಡೆದಂತ